ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ನಿಗೂಢ ನಾಪತ್ತೆ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ರಾಜ್ಯ ಆಡಳಿತ ವಲಯದಲ್ಲಿ ಈಗ ಒಂದು ಬಿಗ್ ಶಾಕಿಂಗ್ ಸುದ್ದಿ ಸದ್ದು ಮಾಡ್ತಿದೆ. ಒಬ್ಬ ಹಿರಿಯ ಐಎಎಸ್ ಅಧಿಕಾರಿ ಇದ್ದಕ್ಕಿದ್ದಂತೆ ಬೆಂಗಳೂರಿನ ಏರ್ಪೋರ್ಟ್ನಿಂದ ನಿಗೂಢವಾಗಿ ಕಾಣೆಯಾಗಿದ್ದಾರೆ. ಮಾಜಿ ಕೆಪಿಎಸ್ಸಿ ಪರೀಕ್ಷಾ ನಿಯಂತ್ರಕರಾಗಿದ್ದ ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ. ಕುಟುಂಬದವರಿಗೂ ಸಂಪರ್ಕ ಸಿಕ್ತಿಲ್ಲ. ಅತ್ತ ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿ ಹಗರಣಕ್ಕೆ ಸಂಬಂಧಿಸಿದಂತೆ ದ ಹಿಂದೂ ವರದಿಯ ಪ್ರಕಾರ ಇಡಿ ಅಧಿಕಾರಿಗಳು ಭರ್ಜರಿ ದಾಳಿ ನಡೆಸುತ್ತಿದ್ದ ಬೆನ್ನಲ್ಲೇ ಈ ಘಟನೆ ನಡೆದಿದೆ. ಇಷ್ಟಕ್ಕೂ ಐಎಎಸ್ ಅಧಿಕಾರಿ ಎಲ್ಲಿಗೆ ಹೋದ್ರು? ಬೆಂಗಳೂರು ಏರ್ಪೋರ್ಟ್ನಿಂದ ದೆಹಲಿಗೆ ಫ್ಲೈಟ್ ಹತ್ತಿದ್ರ? ಈ ನಿಗೂಢ ಕಣ್ಮರೆಗೂ ಕೆಪಿಎಸ್ಸಿ ಸ್ಕ್ಯಾಮ್ಗೂ ಏನಾದ್ರೂ ಲಿಂಕ್ ಇದೆಯಾ? ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ 2026ರ ಬ್ಯಾಚ್ನ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿ. ಸದ್ಯ ಎಂಎಸ್ಎಂಇ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ರೆ ಶುಕ್ರವಾರದಿಂದ ಇವರ ಮೊಬೈಲ್ ಸಂಪರ್ಕಕ್ಕೆ ಸಿಗ್ತಿರ್ಲಿಲ್ಲ. ಕಡೆಯದಾಗಿ ಇವರ ಫೋನ್ ಲೊಕೇಶನ್ ತೋರಿಸಿದ್ದು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿ. ಅಲ್ಲಿಗೆ ಬಂದ ಕೆಲವೇ ಹೊತ್ತಿನಲ್ಲಿ ಮೊಬೈಲ್ ಸಂಪೂರ್ಣ ಸ್ವಿಚ್ ಆಫ್ ಆಗಿದೆ. ಮನೆ ಮಂದಿ ಆಪ್ತರು ಎಷ್ಟೇ ಕಾಲ್ ಮಾಡಿದ್ರು ನಾಟ್ ರೀಚೇಬಲ್. ಕಡೆಗೆ ಸಹೋದ್ಯೋಗಿ ಅಧಿಕಾರಿಗಳು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ಗಮನಕ್ಕೆ ತಂದು ಹುಡುಕಾಟಕ್ಕೆ ಮನವಿ ಮಾಡಿದ್ರು. ಪೊಲೀಸರು ಕೂಡಲೇ ಅಲರ್ಟ್ ಆಗಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಸ್ಕ್ಯಾನ್ ಮಾಡಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಅಧಿಕಾರಿ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ದೆಹಲಿ ಫ್ಲೈಟ್ ಹತ್ತಿರುವ ಮಾಹಿತಿ ಸಿಕ್ಕಿದೆ. ಆದ್ರೆ ದೆಹಲಿ ತಲುಪಿದ ಮೇಲೆ ಅವರು ಎಲ್ಲಿಗೆ ಹೋದ್ರು, ಯಾರನ್ನ ಭೇಟಿ ಮಾಡಿದ್ರು ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗಿಲ್ಲ. ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ತಿದ್ದಂತೆ ರಾಜ್ಯ ಸರ್ಕಾರವು ಅಲರ್ಟ್ ಆಗಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ಬಗ್ಗೆ ಮಾತನಾಡಿದ್ದು, ಕುಟುಂಬದವರಿಂದ ಅಧಿಕೃತ ದೂರು ಬಂದಿಲ್ಲವಾದ್ರೂ ಕೊನೆಯದಾಗಿ ಏರ್ಪೋರ್ಟ್ನಲ್ಲಿ ಕಂಡಿರುವ ಮಾಹಿತಿ ಇದೆ. ಪೊಲೀಸರು ಎಲ್ಲ ಆಯಾಮದಲ್ಲೂ ಹುಡುಕಾಟ ನಡೆಸಿದ್ದಾರೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಪೊಲೀಸರ ಸ್ಪೆಷಲ್ ಟೀಮ್ ಈಗ ದೆಹಲಿ ಪೊಲೀಸರ ಜೊತೆಯೂ ಸಂಪರ್ಕದಲ್ಲಿದ್ದು ಅವರ ಟ್ರಾವೆಲ್ ಹಿಸ್ಟ್ರಿ, ಕ್ಯಾಬ್ ಬುಕಿಂಗ್, ಹೋಟೆಲ್ ಲಾಕ್ಸ್ ಎಲ್ಲವನ್ನ ಜಾಲಾಡ್ತಿದೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಡ್ತಿದೆ. ಯಾವುದೇ ಮುನ್ಸೂಚನೆ ನೀಡದೆ, ಕುಟುಂಬಸ್ಥರಿಗೂ ಹೇಳದೆ ಒಬ್ಬ ಹಿರಿಯ ಅಧಿಕಾರಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹೀಗೆ ಹೋಗಿದ್ದು ಯಾಕೆ? ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು. ಈ ನಾಪತ್ತೆ ಪ್ರಕರಣಕ್ಕೆ ಕೆಪಿಎಸ್ಸಿ ಕಂಟಕದ ನಂಟು ತಳುಕು ಹಾಕಿಕೊಳ್ತಿದೆ. ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅವರು ಈ ಹಿಂದೆ ಕೆಪಿಎಸ್ಸಿಯಲ್ಲಿ ದೀರ್ಘಕಾಲ ಪರೀಕ್ಷಾ ನಿಯಂತ್ರಕರಾಗಿ ಕೆಲಸ ಮಾಡಿದ್ರು. ಇವರ ಅಧಿಕಾರಾವಧಿಯಲ್ಲಿ ನಡೆದ ಪಶುವೈದ್ಯಾಧಿಕಾರಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಅನ್ನುವ ಗಂಭೀರ ಆರೋಪ ಕೇಳಿ ಬಂದಿತ್ತು. ಹಗರಣದ ಡೀಟೇಲ್ಸ್ ನೋಡೋದಾದ್ರೆ, ಪಶುವೈದ್ಯಾಧಿಕಾರಿ ಪೋಸ್ಟ್ಗೆ ಸೆಲೆಕ್ಟ್ ಆಗೋಕೆ ಮಧ್ಯವರ್ತಿಗಳು ಬರೋಬ್ಬರಿ ಒಂದೊಂದು ಅಭ್ಯರ್ಥಿಯಿಂದ 70ರಿಂದ 80 ಲಕ್ಷ ರೂಪಾಯಿ ಲಂಚ ಡಿಮಾಂಡ್ ಮಾಡಿದ್ರು ಅನ್ನುವ ಆರೋಪವಿದೆ. ಈ ಸಂಬಂಧ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ 4 ಎಫ್ಐಆರ್ಗಳು ದಾಖಲಾಗಿದ್ದು 29 ಅಭ್ಯರ್ಥಿಗಳ ಮೇಲೂ ಕೇಸ್ ಇತ್ತು. ಡಿಜಿಟಲ್ ಮೌಲ್ಯಮಾಪನ ಮಾಡ್ತಿದ್ದ ಎಡುಟೆಸ್ಟ್ ಕಂಪನಿ ಮತ್ತು ಅಮಾನತುಗೊಂಡಿದ್ದ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕರ್ ಮನೆ ಮೇಲೂ ಇತ್ತೀಚೆಗೆ ಇಡಿ ಅಧಿಕಾರಿಗಳು ಕರ್ನಾಟಕ ಮತ್ತು ಗುಜರಾತ್ನ 21 ಕಡೆಗಳಲ್ಲಿ ದಾಳಿ ನಡೆಸಿದ್ರು. ಈ ಅಕ್ರಮದ ತನಿಖೆ ತೀವ್ರಗೊಂಡ ಬೆನ್ನಲ್ಲೇ ಜ್ಞಾನೇಂದ್ರ ಕುಮಾರ್ ಅವರ ಹೆಸರು ಪ್ರಸ್ತಾಪವಾಗಿತ್ತು. ಹೀಗಾಗಿ ಇಡಿ ಅಧಿಕಾರಿಗಳು ವಿಚಾರಣೆಗೆ ಕರೆಯಬಹುದಾ ಅಥವಾ ಆಕ್ಷನ್ ತಗೋಬಹುದಾ ಅನ್ನುವ ಭಯದಿಂದಲೇ ಇವರು ದೆಹಲಿಗೆ ತೆರಳಿದ್ರ ಅನ್ನೋ ಅನುಮಾನಗಳು ಹರಿದಾಡ್ತಿವೆ. ಆದ್ರೆ ಇಡಿ ದಾಳಿಗೂ ಇವರ ನಾಪತ್ತೆಗೂ ನೇರ ಸಂಬಂಧವಿದೆಯಾ ಅನ್ನೋದು ಪೊಲೀಸರ ತನಿಖೆಯಿಂದಷ್ಟೇ ಕನ್ಫರ್ಮ್ ಆಗಬೇಕಿದೆ. ಕೆಪಿಎಸ್ಸಿ ಪರೀಕ್ಷಾ ಅವಾಂತರಗಳ ಬಗ್ಗೆ ಈ ಹಿಂದೆಯೂ ವಿಧಾನಸಭೆಯಲ್ಲಿ ಪಕ್ಷಭೇದ ಬರೆತು ಚರ್ಚೆಯಾಗಿತ್ತು. ಪ್ರತಿಭಟನೆಗಳು ಜೋರಾದಾಗ ಸರ್ಕಾರ ಇವರನ್ನ ಪರೀಕ್ಷಾ ನಿಯಂತ್ರಕ ಹುದ್ದೆಯಿಂದ ವರ್ಗಾವಣೆ ಮಾಡಿತ್ತು. ಇನ್ನೊಂದು ಕಡೆ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರಿಗೆ ಈ ಹಿಂದೆ ಕೆಲ ಅನಾರೋಗ್ಯ ಸಮಸ್ಯೆಗಳಿದ್ದವು. ಅದಕ್ಕಾಗಿ ಚಿಕಿತ್ಸೆಗೆ ತೆರಳಿರಬಹುದು ಅನ್ನುವ ಮಾತು ಇದೆ. ಆದ್ರೆ ಕುಟುಂಬಕ್ಕೂ ಸಿಗದೆ ಫೋನ್ ಸ್ವಿಚ್ ಆಫ್ ಮಾಡಿ ಹೀಗೆ ಏಕಾಏಕಿ ಕಣ್ಮರೆ ಆಗಿರೋದು ರಾಜ್ಯದ ಐಎಎಸ್ ಮತ್ತು
IPS ಲಾಬಿಯಲ್ಲೇ ದೊಡ್ಡ ಸಂಚಲನ ಮೂಡಿಸಿದೆ. ಸದ್ಯಕ್ಕೆ ಬೆಂಗಳೂರು ಪೊಲೀಸರು ದೆಹಲಿಯಲ್ಲಿ ಅಧಿಕಾರಿಯ ಇರುವಿಕೆಯನ್ನ ಪತ್ತೆ ಹಚ್ಚಲು ಹರಸಾಹಸ ಪಡ್ತಿದ್ದಾರೆ. ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ದೆಹಲಿಯಲ್ಲಿ ಎಲ್ಲಿ ತಂಗಿದ್ದಾರೆ? ಇಡಿ ತನಿಖೆಯಿಂದ ತಪ್ಪಿಸಿಕೊಳ್ಳಲು ತೆರಳಿದ್ರಾ ಅಥವಾ ಬೇರೆ ಏನಾದ್ರೂ ಖಾಸಗಿ ಕಾರಣಗಳಿವೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸರ ಹುಡುಕಾಟ ಮುಗಿದ ಮೇಲಷ್ಟೇ ಸ್ಪಷ್ಟ ಉತ್ತರ ಸಿಗಲಿದೆ. ಇಡೀ ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು? KPSC ಪರೀಕ್ಷಾ ಅಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕೆಳಗಿನ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತಷ್ಟು ತಾಜಾ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ನಮಸ್ಕಾರ.